ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜೂನ್ 21. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 173ನೇ ಪುಟ. ಶೀರ್ಷಿಕೆ: ಆಶೀರ್ವಾದದಾಯಕವಾಗುವ ಒಳ್ಳೆಯ ಸಂಗೀತದೊಂದಿಗೆ. ಈ ದಿನದ ಸತ್ಯವೇದದ ವಾಕ್ಯ: ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಕೀರ್ತನೆಗಳು 100ನೇ ಅಧ್ಯಾಯ 2ನೇ ವಚನ. ಸುಮಧುರವಾದ ಪರಿಶುದ್ಧವಾದ ಹಾಡುಗಳ ಗಾಯನವು ಮನೆಯಲ್ಲಿ ಇರಲಿ. ಆಗ ದೂಷಣೆಯ ನಿಂದನೆಯ ಮಾತುಗಳು ಕಡಿಮೆ ಇರುತ್ತದೆ ಮತ್ತು ಉಲ್ಲಾಸ, ಸಂತೋಷ, ನಿರೀಕ್ಷೆಗಳು ಹೆಚ್ಚಾಗಿ ಇರುತ್ತದೆ. ಪ್ರಾರ್ಥನೆಯಂತೆಯೇ ಹಾಡುವುದು ಕೂಡ ಧಾರ್ಮಿಕ ಸೇವೆಯ ಭಾಗವಾಗಿದ್ದು ಆರಾಧನೆ ಮಾಡುವ ಕಾರ್ಯವಾಗಿದೆ. ವಾಸ್ತವವಾಗಿ ಅನೇಕ ಹಾಡುಗಳು ಪ್ರಾರ್ಥನೆಯೇ ಆಗಿರುತ್ತದೆ. ಸತ್ಯವನ್ನು ನಂಬುವುದಾಗಿ ಪ್ರತಿಪಾದಿಸುವ ಯುವಕ ಯುವತಿಯರ ಕ್ಷುಲ್ಲಕತೆಯನ್ನು, ಚಂಚಲತೆಯನ್ನು ನಾನು ಎಲ್ಲೆಡೆ ನೋಡುತ್ತಿರುವಾಗ ನಾನು ತಳಮಳಗೊಂಡಿದ್ದೇನೆ. ಯುವಕರಿಗೆ ಸಂಗೀತದ ವಿಷಯದಲ್ಲಿ ಹೆಚ್ಚು ಆಸಕ್ತಿಯ ಕಿವಿಗಳಿರುತ್ತದೆ. ಆದ್ದರಿಂದ ಯೇಸು ಕ್ರಿಸ್ತನನ್ನು ಬಯಸದೇ ಇರುವಂತೆ ಮಾಡಲು, ಅವರ ಮನಸ್ಸುಗಳನ್ನು ಹುರಿದುಂಬಿಸಲು, ಮೋಡಿ ಮಾಡಲು ಯಾವ ಅಂಗಗಳನ್ನು ಪ್ರಚೋದಿಸಬೇಕು ಎಂಬುದನ್ನು ಸೈತಾನನು ತಿಳಿದುಕೊಂಡಿದ್ದಾನೆ. ಗಂಭೀರವಾದ ಜವಾಬ್ದಾರಿಗಳು ಯುವಕರ ಮೇಲೆ ಇದೆ. ಅದನ್ನು ಅವರು ಲಘುವಾಗಿ ಪರಿಗಣಿಸುತ್ತಾರೆ. ಅವರ ಮನೆಗಳಲ್ಲಿ ಸಂಗೀತವನ್ನು ಪರಿಚಯಿಸುವುದು ಎಂದರೆ ಪವಿತ್ರತೆ, ಆತ್ಮೀಕತೆಗೆ ಪ್ರೇರೇಪಿಸುವ ಬದಲು ಅದು ಅವರ ಮನಸ್ಸನ್ನು ಸತ್ಯದಿಂದ ಬೇರೆಡೆಗೆ ತಿರುಗಿಸುವ ಸಾಧನವಾಗುತ್ತದೆ. ಚಂಚಲತ್ವದಿಂದ ಕೂಡಿದ ಹುಚ್ಚು ಹಾಡುಗಳು ಮತ್ತು ಈ ದಿನಗಳಲ್ಲಿ ಖ್ಯಾತಿ ಹೊಂದಿರುವ ಸಂಗೀತಗಳು ಅವರ ಅಭಿರುಚಿಗೆ ಅನುಕೂಲಕರವಾಗಿರುತ್ತದೆ. ಪ್ರಾರ್ಥನೆ, ಆರಾಧನೆಗೆಂದು ಮೀಸಲಿಡಬೇಕಿದ್ದ ಸಮಯವನ್ನು ಆ ಸಂಗೀತದ ವಾದ್ಯಗಳು ಆಕ್ರಮಿಸಿಕೊಂಡಿವೆ. ಸಂಗೀತವು ದುರುಪಯೋಗವಾಗದಿದ್ದಾಗ ಅದು ದೊಡ್ಡ ಆಶೀರ್ವಾದದಾಯಕವಾಗಿರುತ್ತದೆ. ಆದರೆ ಅದನ್ನು ತಪ್ಪಾಗಿ ಬಳಸಿದಾಗ ಅದು ಭಯಂಕರವಾದ ಶಾಪವಾಗಿರುತ್ತದೆ. ಸಂಗೀತ ಕಲೆಯಲ್ಲಿ ನೀವು ತರಬೇತಿ ಮತ್ತು ಶಿಕ್ಷಣವನ್ನು ಪಡೆದಿದ್ದರೂ ಹೊಸ ಹಾಡನ್ನು ಹಾಡಲಿಕ್ಕೆ ಕಲಿಸದಿದ್ದರೆ ಏನಾಗುತ್ತದೆ? ದೇವ ಕುಟುಂಬದ ಸದಸ್ಯರು ದೇವರ ಪುತ್ರರೂ ಪುತ್ರಿಯರೂ ಆಗುವುದಕ್ಕೆ ನಿಮ್ಮನ್ನು ಸರಿಯಾಗಿ ಸಿದ್ಧಪಡಿಸುತ್ತಿಲ್ಲವೆಂದ ಪಕ್ಷದಲ್ಲಿ ಸಂಗೀತದ ತರಬೇತಿಯ ಪ್ರಯೋಜನವಾದರೂ ಏನು? ಅದು ಏನನ್ನು ತಂದೊಡ್ಡುತ್ತದೆ? ಮನಸ್ಸುಗಳನ್ನು ದೇವರ ಮತ್ತು ಪರಲೋಕದ ಬೆಳಕಿನಿಂದ ದೂರ ಮಾಡಿ ಚಂಚಲತ್ವದ ಸಂಗೀತದಿಂದ ಮೂರ್ಖತನಕ್ಕೆ ಮನಸ್ಸುಗಳನ್ನು ಸೆಳೆಯುವಂತಹ ಒತ್ತಡವನ್ನು ಉಂಟುಮಾಡುವ ಸಂಗೀತವನ್ನು, ಆಂತರ್ಯದಲ್ಲಿ ರಕ್ಷಕನನ್ನು ಪ್ರತಿಷ್ಠಿಸಿಕೊಂಡಿರುವ ಯಾರೂ ವಾದ್ಯಗಳ ಮೂಲಕ ಅಂತಹ ಸಂಗೀತವನ್ನು ಬಾರಿಸಿ ಆತನನ್ನು ಅವಮಾನಿಸುವುದಿಲ್ಲ. ಪರಿಶುದ್ಧವಾದ ಉದ್ದೇಶವನ್ನು ಪೂರೈಸುವುದಕ್ಕಾಗಿ ಸಂಗೀತವನ್ನು ರೂಪಿಸಲಾಗಿದೆ. ಶುದ್ಧ, ಉದಾತ್ತ ಮತ್ತು ಉನ್ನತಿಗೆ ನಮ್ಮ ಆಲೋಚನೆಗಳನ್ನು ಪಕ್ವಪಡಿಸಲು, ಆತ್ಮದಲ್ಲಿ ದೇವರಿಗೆ ಕೃತಜ್ಞತೆ ಮತ್ತು ಭಕ್ತಿಯನ್ನು ನಮ್ಮ ಆತ್ಮದಲ್ಲಿ ಜಾಗೃತಗೊಳಿಸಲು ಸಂಗೀತವನ್ನು ರೂಪಿಸಲಾಗಿದೆ. ದೇವರ ಸೈನ್ಯದ ಕೆಲಸಗಾರರು ಇಲ್ಲಿ ಈ ಭೂಮಿಯಲ್ಲಿ ಸ್ತುತಿ ಸ್ತೋತ್ರದ ಹಾಡುಗಳನ್ನು ಹಾಡುವಾಗ ದೇವರಿಗೆ, ಆತನ ಮಗನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಲು ಪರಲೋಕದ ಸಂಗೀತ ವೃಂದವು ಅವರೊಂದಿಗೆ ಸೇರಿ ಕೃತಜ್ಞತೆಯನ್ನು ಸಲ್ಲಿಸುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.